2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದಾರೆ, ಪ್ರವೀಣ್ ಕಾರ್ ತಗೊಂಡು ಬಾ ಬೆಂಗಳೂರಿಗೆ ರಕ್ಷಿತ ನೋಡ್ಲಿಕ್ಕೆ. ಮಿಡ್-ನೈಟ್ 2 o'clockಗೆ ನೀನು ನೋಡ್ಲಿಕ್ಕೆ ಕಾರ್ ತಕೊಂಡ್ ಬರ್ಬೇಕಂತ ಇನೋವಾ ತಕೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದ್ರಾಬಾದಿಗೆ ಬರ್ಬೇಕಂತ ಇವ್ರು ಮನುಷ್ಯರ ಇವ್ರು. ನಾನು ಆತರ ನನ್ನ ಮಗಳಿಗೆ ಏನಾದ್ರು ತೊಂದರೆ ಆದ್ರೆ ಯಾರು ಹೊಣೆ? ನಿಮಗೇನು? ನಿಮಗೆ 1000 ಹುಡುಗಿ ಸಿಗ್ತಾರೆ, ಮದ್ವೆ ಆಗ್ತೀರಾ. ನನ್ನ ಮಗಳಿಗೆ ಏನಾದ್ರು ರೋಡಲ್ಲಿ ತೊಂದರೆ ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರೆ ಅಲ್ಲ, ನಾವ್ ಹಂಗಲ್ಲ. ಅದು ನಿಜವಾಗ್ಲೂ ಆಗ ಮಾತ್ರ ಒಂದೇ ಒಂದು ಮಾತು ಹೇಳಿದಂದ್ರೆ ನಾನು ಬರ್ಲಿಕ್ಕೆ ಆಗಲ್ಲ, ಇವತ್ತಿನ ದಿನ ನನಗೆ ಪ್ರಸ್ತವ್ರೆ. 2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದಾರೆ, ಪ್ರವೀಣ್ ಕಾರ್ ತಗೊಂಡು ಬಾ ಬೆಂಗಳೂರಿಗೆ ರಕ್ಷಿತ ನೋಡ್ಲಿಕ್ಕೆ. ಮಿಡ್-ನೈಟ್ 2 o'clockಗೆ ನೀನು ನೋಡ್ಲಿಕ್ಕೆ ಕಾರ್ ತಕೊಂಡ್ ಬರ್ಬೇಕಂತ ಇನೋವಾ ತಕೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದ್ರಾಬಾದಿಗೆ ಬರ್ಬೇಕಂತ ಇವ್ರು ಮನುಷ್ಯರ ಇವ್ರು. ನಾನು ಆತರ ನನ್ನ ಮಗಳಿಗೆ ಏನಾದ್ರು ತೊಂದರೆ ಆದ್ರೆ ಯಾರು ಹೊಣೆ? ನಿಮಗೇನು? ನಿಮಗೆ 1000 ಹುಡುಗಿ ಸಿಗ್ತಾರೆ, ಮದ್ವೆ ಆಗ್ತೀರಾ. ನನ್ನ ಮಗಳಿಗೆ ಏನಾದ್ರು ರೋಡಲ್ಲಿ ತೊಂದರೆ ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರೆ ಅಲ್ಲ, ನಾವ್ ಹಂಗಲ್ಲ. ಅದು ನಿಜವಾಗ್ಲೂ ಆಗ ಮಾತ್ರ ಒಂದೇ ಒಂದು ಮಾತು ಹೇಳಿದಂದ್ರೆ ನಾನು ಬರ್ಲಿಕ್ಕೆ ಆಗಲ್ಲ, ಇವತ್ತಿನ ದಿನ ನನಗೆ ಪ್ರಸ್ತವ್ರೆ.